ಎಲ್ಲರಿಗೂ ನಮಸ್ಕಾರ. ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಥಮ BA ಪ್ರಥಮ ಸೆಮಿಸ್ಟರ್ನ ಕನ್ನಡ ಐಚ್ಛಿಕ ಪಠ್ಯ ಸಾಹಿತ್ಯ ಗಂಗೋತ್ರಿ 1. ಈ ಪಠ್ಯದ 2ನೆಯ ಕಾವ್ಯ ಭಾಗದಲ್ಲಿ ಬರುವಂತಹ ಕವನ ಕಾಣಿಕೆ, ಇದರ ವಿಶ್ಲೇಷಣಾ ತರಗತಿಯ ಸೆಷನ್ 5ರಲ್ಲಿ ನಾವಿದ್ದೇವೆ. ನಾನು ಪ್ರೊಫೆಸರ್ ರಮೇಶ್ ಆಚಾರ್, ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜಾ ಕಾಲೇಜು, ಕೋಟಪಡುಕೆರೆ. ಸ್ನೇಹಿತರೆ, ಹಿಂದಿನ ಸೆಷನ್ನ ನೆನಕೆಯನ್ನು ನೋಡೋಣ. ಹಿಂದಿನ ಸೆಷನ್ನಲ್ಲಿ ಹೊಸಗನ್ನಡ ಕಾವ್ಯಕ್ಷೇತ್ರಕ್ಕೆ ಶ್ರೀಕಾರಗೈದಂತಹ BM ಶ್ರೀಕಂಠಯ್ಯನವರ ಬಾಲ್ಯ ಮತ್ತು ವಿದ್ಯಾಭ್ಯಾಸದ ಕಡೆಗೆ ನೋಡಿದ್ದೇವೆ. ಶ್ರೀಯವರ ವೃತ್ತಿ ಜೀವನ ಹಾಗೂ ಅವರ ಕೃತಿರಚನೆಗಳನ್ನು ನೋಡಿದ್ದೇವೆ. ಇಂಗ್ಲಿಷ್ ಗೀತಗಳು ಕೃತಿ ರಚನಾಪೂರ್ವದ ಕನ್ನಡದ ಸ್ಥಿತಿಗತಿಗಳ ಕಡೆಗೆ ಗಮನ ಹರಿಸಿದ್ದೇವೆ. ಈಗ ಕಾಣಿಕೆ ಕವನ ಭಾಗವನ್ನು ನುಡಿಗಳಲ್ಲಿ ವಿಸ್ತರಿಸುತ್ತಾ ವಿಶ್ಲೇಷಿಸುತ್ತಾ ಹೋಗುವ ಪ್ರಯತ್ನವನ್ನು ಮಾಡ್ತೇನೆ. ಇಂಗ್ಲಿಷ್ ಗೀತಗಳು ಸಂಕಲನದಲ್ಲಿ ಸೇರ್ಪಡೆಗೊಂಡಂತಹ ಶ್ರೀಯವರ ಸ್ವತಂತ್ರ ಕವನ ಇದಾಗಿದ್ದು, ಹೊಸಗನ್ನಡ ನವೋದಯಕ್ಕೆ ಶ್ರೀಯವರು ನೀಡಿದಂತಹ ಕಾಣಿಕೆಯ ಸಂಕೇತವಾಗಿ ಈ ಗೀತೆ ಇದೆ. ಇದೊಂದು ಪುಟ್ಟ ಭಾವಗೀತೆ. ಅವರ ಈ ಸಂಕಲನದ ಉಳಿದ ಅನುವಾದ ಮತ್ತು ರೂಪಾಂತರಗಳಿಗೆ ಮುನ್ನುಡಿಯ ರೂಪದಲ್ಲಿ ಈ ಕವನವಿದೆ. ಈ ಕವನದ ವಿಶೇಷತೆಯ ಕಡೆಗೆ ಸ್ವಲ್ಪ ಮಾತನಾಡಿ ಆಮೇಲೆ ನುಡಿ ವಿಶ್ಲೇಷಣೆಯ ಕಡೆಗೆ ಹೋಗೋಣ. ಕನ್ನಡದ ಅಭಿಮಾನ, ಪ್ರೀತಿ, ಇಂಗ್ಲಿಶಿನ ಬಗ್ಗೆ ಶ್ರೀಯವರಿಗಿರುವಂತಹ ಅಕ್ಕರೆ ಮತ್ತು ಮೆಚ್ಚುಗೆ, ಇವೆರಡನ್ನು ಈ ಕವನ ಚಿತ್ರಿಸುತ್ತದೆ. ಶ್ರೀಯವರು ಕನ್ನಡ ಗೌರವ ಪ್ರಾಧ್ಯಾಪಕರು ಹೌದು, ಇಂಗ್ಲಿಶಿನ ಹಿರಿಯ ಪ್ರಾಧ್ಯಾಪಕರು ಕೂಡ ಹೌದು. ಆದರೆ ಅವರು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿರುವ ಸನ್ನಿವೇಶದಲ್ಲಿ ಇಂಗ್ಲಿಷ್ ಗೀತೆಗಳ ರಚನೆಯನ್ನು ಮಾಡಿದರು. ಕವಿಯ ಉದ್ದೇಶ ಮತ್ತು ಆಶಯಗಳನ್ನು ಈ ಕೃತಿ ಒಳಗೊಂಡಿದೆ. ಜೊತೆಗೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷಾ ಸಾಹಿತ್ಯ ಸಂಬಂಧಗಳನ್ನು ಈ ಕಾಣಿಕೆ ಕವನ ತಿಳಿಸುತ್ತದೆ. ಕನ್ನಡ ಮೊದಲು, ಇಂಗ್ಲಿಷ್ ನಂತರ ಎನ್ನುವಂತಹ ಕವಿಯ ಆಶಯವೂ ಕೂಡ ಈ ಕವನದಲ್ಲಿ ವ್ಯಕ್ತವಾಗುತ್ತದೆ. ಹಿಂದಿನ ಸೆಷನ್ನಲ್ಲೇ ಹೇಳಿದ ಹಾಗೆ ಭಾಷೆ, ಭಾವ, ಬಂಧದಲ್ಲಿ ಕವಿ ತಮ್ಮದೇ ಆದಂತಹ ಸ್ವಂತಿಕೆಯನ್ನು ಸಾಧಿಸಿದ್ದಾರೆ. ಅವರ ಸೃಜನಶೀಲತೆ ಈ ಅನುವಾದ ಕಾರ್ಯದಲ್ಲಿ ಸುವ್ಯಕ್ತವಾಗ್ತದೆ. ಮಾತೃಭಾಷೆ ಸಶಕ್ತವಾಗಿ ಪುಷ್ಟವಾಗಿ ಬೆಳೆಯಬೇಕಾದ್ರೆ ಇಂಗ್ಲಿಶಿನ ಅಗತ್ಯ ಎಷ್ಟಿದೆ ಎಂದು ಅವರು ಈ ಕವನದಲ್ಲಿ ಅವೆರಡೂ ಭಾಷೆಗಳನ್ನು ಸಮೀಕರಿಸ್ತಾರೆ. ಒಂದು ಬೆಳೆಯುವ ಭಾಷೆಗೆ ಅನ್ಯ ಭಾಷೆಗಳ ಅಥವಾ ಅನ್ಯ ಭಾಷೆಯ ರೂಪು, ಅದರ ಲಯ ವಿನ್ಯಾಸ, ಅದರ ವಸ್ತು ಯಾವತ್ತೂ ವರ್ಜ್ಯವಲ್ಲ ಎಂಬುದನ್ನು ಆ ಸಂಕಲನದ ಮೂಲಕ ಅವರು ದೃಢಪಡಿಸಿದಂತೆ ಕಾಣ್ತದೆ. ಕನ್ನಡದ ಸೊಬಗಿನ ಭಾಷಾ ಸೌಂದರ್ಯ, ಇಂಗ್ಲಿಶಿನ ಭಾವಗೀತಾತ್ಮಕ ಸೊಗಸು, ಇವೆರಡನ್ನೂ ಒಂದಾಗಿಸಿ ಅವರು ಈ ಇಂಗ್ಲಿಷ್ ಗೀತೆಗಳು ಕೃತಿ ರಚನೆಯನ್ನು ಮಾಡ್ತಾರೆ. ನೋಡಿ, ಕನ್ನಡದ ಭಾಷಾ ಸೌಂದರ್ಯ, ಇಂಗ್ಲಿಶಿನ ಭಾವಗೀತಾತ್ಮಕ ಸೊಗಸು. ಇದಕ್ಕೂ ಹಿಂದೆ
ಕನ್ನಡದಲ್ಲಿ ಭಾವಗೀತೆಗಳು ಇಲ್ಲವೆಂದಲ್ಲ, ಕನ್ನಡದಲ್ಲೂ ಕೂಡ ಭಾವಗೀತೆಗಳು ಇದ್ದಿದ್ದು. ಆದರೆ ಇಂಗ್ಲಿಶಿನ ಭಾವಗೀತೆಗಳನ್ನು ಅನುವಾದ ಮಾಡುವಲ್ಲಿ, ಇಂಗ್ಲಿಶಿನ ಭಾವಗೀತೆಗಳ ಛಂದಸ್ಸನ್ನು ಕೂಡ ಕನ್ನಡದಲ್ಲಿ ತರುವಂತಹ ಪ್ರಯತ್ನ ಮಾಡಿದ್ದು, ಆ ಕೆಚ್ಚದೆ ಪ್ರಯತ್ನಿಸಿದ್ದು ಕನ್ನಡದಲ್ಲಿ ಹೊಸತು. BM ಶ್ರೀಯವರು ಅಂಥ ರಚನೆಯನ್ನು ಮಾಡಿ ಅವರ ಸಮಕಾಲೀನ ಕವಿಗಳು ಏನು ಅನುವಾದ ಕಾರ್ಯ ಮಾಡ್ತಿದ್ದಾರೆ ಅಥವಾ ಮಾಡಿದ್ದಾರೆ ಅವುಗಳಿಗೆಲ್ಲ ಭಿನ್ನವಾಗಿ ಈ ಕೃತಿ ಕಂಡುಬಂತು. ಆ ಕಾಲದ ಕನ್ನಡದ ಸಂದರ್ಭಕ್ಕಾಗಿ ಶ್ರೀಯವರು ಬರೆದಂತಹ ಭಾಷ್ಯದ ಹಾಗೆ, ಅಂದರೆ ಆ ಕಾಲದ ಕನ್ನಡದ ಸಂದರ್ಭದ ಒಂದು ವ್ಯಾಖ್ಯಾನದ ಹಾಗೆ, ಒಂದು ವಿವರಣೆಯ ಹಾಗೆ ಈ ಕಾಣಿಕೆ ಕವನ ಮೂಡಿಬಂದಿದೆ. ಇಂಗ್ಲಿಷ್ ಗೀತೆಗಳನ್ನು ಮೊದಲು ಅನುವಾದಿಸಿದಾಗ, ಅಂದರೆ ಮೊದಲು ಅವರು 60 ಗೀತೆಗಳನ್ನು ಅನುವಾದಿಸಿದ ಸಂದರ್ಭದಲ್ಲಿ, ಅದನ್ನು ಪ್ರಕಟಪಡಿಸುವ ಸಂದರ್ಭದಲ್ಲಿ ಅವರಿಗೊಂದು ಅಳುಕಿತ್ತು. ಇಂಗ್ಲಿಷ್ನಲ್ಲಿ ಒಂದು ಗಾದೆ ಇತ್ತಂತೆ, ಭಾಷಾಂತರಕಾರರು ಕೊಲೆಗಾರರು ಅಂತ. ಈ ಅಪವಾದ ನನಗೂ ಕೂಡ ಬರಬಹುದು ಅನ್ನುವಂಥ ಹೆದರಿಕೆ ಅವರಲ್ಲಿದ್ದಿತ್ತು. ಅದರ ಕುರಿತು ಅವರು ಮಾತನಾಡ್ತಾ, ಈ ಅಪವಾದವನ್ನು ನಾನು ತಪ್ಪಿಸಿಕೊಂಡಿರುವೆನೆಂದು ತಿಳಿದುಕೊಂಡಿಲ್ಲ, ನನ್ನ ಬುದ್ಧಿಯ ಬಲವಿರುವ ಮಟ್ಟಿಗೂ ಮೂಲವನ್ನು ಅನುಸರಿಸುವಂತಹ, ಮೂಲವನ್ನು ಪ್ರತಿಬಿಂಬಿಸುವಂತಹ ಕರ್ತವ್ಯವನ್ನು ಮಾಡಿದ್ದೇನೆ ಎಂಬುದಾಗಿ ಕೃತಿಯ ಮುನ್ನುಡಿಯಲ್ಲಿ ಅವರು ಹೇಳಿಕೊಂಡದ್ದನ್ನು ನೆನಪಿಸಬಹುದು. ಈಗ ಕಾಣಿಕೆ ಕವನ ಭಾಗದ ಒಂದೊಂದು ನುಡಿಗಳ ಕುರಿತು ವಿವರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನುಡಿ 1, ಮೊದಲು ತಾಯ ಹಾಲ ಕುಡಿದು ಲಲ್ಲೆಯಿಂದ ತೊದಲಿ ನುಡಿದು ಕೆಳೆಯರೊಡನೆ ಬೆಳೆದು ಬಂದ ಮಾತದಾವುದು, ನಲ್ಲೆಯೊಲವ ತೆರೆದು ತಂದ ಮಾತದಾವುದು. ಈ ನುಡಿಯನ್ನು ಗಮನಿಸಿದ್ರೆ ಪ್ರಶ್ನೆ ಮಾಡ್ತಾರೆ ಅವರು. ಮೊದಲು ತಾಯ ಹಾಲ ಕುಡಿದು ಲಲ್ಲೆಯಿಂದ ತೊದಲಿ ನುಡಿದು ಗೆಳೆಯರೊಡನೆ ಬೆಳೆದು ಬಂದ ಮಾತು ಅದಾವುದು, ನಲ್ಲೆಯ ಒಲವ ತೆರೆದು ತಂದ ಮಾತದಾವುದು. ಈ ಮಾತುಗಳನ್ನು ಗಮನಿಸಿದ್ರೆ ಕನ್ನಡಿಗರು ಇತರ ಭಾಷೆಗಳಲ್ಲಿ ಎಷ್ಟೇ ಜ್ಞಾನಿಗಳಾಗಿದ್ರು, ಅನ್ಯ ಭಾಷೆಗಳನ್ನು ಬಲ್ಲವರಾಗಿದ್ರು, ಕನ್ನಡ ಭಾಷೆ ಅಂತ ಹೇಳುವುದು ತಾಯಿಯ ಎದೆ ಹಾಲಿನೊಂದಿಗೆ ರಕ್ತಗತವಾಗಿ ಬಂದಿರುವಂಥದ್ದು. ನಾವು ಶೈಶವಾವಸ್ಥೆಯಲ್ಲಿರುವಾಗ ತಾಯಿಯ ಆರೈಕೆಯೊಂದಿಗೆ ಮುದ್ದಾದ ತೊದಲು ಮಾತುಗಳನ್ನಾಡುವುದು ಕನ್ನಡದಲ್ಲಿ. ಆಮೇಲೆ ಬಾಲ್ಯ ಮತ್ತು ಯೌವನದ ಹಂತಕ್ಕೆ ಬಂದಾಗ ನಮ್ಮ ಗೆಳೆಯರೊಂದಿಗೆ ಮನಬಿಚ್ಚಿ ಮಾತನಾಡುವಂಥದ್ದು ಕನ್ನಡದಲ್ಲಿ. ಆಮೇಲೆ ಬಹಳ ಸಂಗಾತಿಯ ಒಲವಿನ ಭಾವನೆಗಳನ್ನು ತೆರೆದು ತೋರಿಸುವಂತಹ ಕನ್ನಡಿಯಾಗಿರುವಂಥದ್ದು ಕನ್ನಡ ಭಾಷೆ. ಹೀಗೆ ನಮ್ಮ ಬೆಳವಣಿಗೆಯ ಪ್ರತಿ ಹಂತದಲ್ಲೂ ನಮ್ಮ ಒಡನಾಡಿಯಾದಂತಹ ಮಾತು ಅದು ಯಾವುದಾದ್ರೂ ಇದ್ದರೆ ಅದು ಕನ್ನಡ ಎಂದು ಧ್ವನಿಪೂರ್ಣವಾಗಿ ಈ ನುಡಿಯಲ್ಲಿ ಅವರು ಹೇಳಿದ್ದಾರೆ. ಎರಡನೇ ನುಡಿ ಕಡೆಗೆ ಹೋಗೋಣ. ಸವಿಯ ಹಾಡ ಕಥೆಯ ಕಟ್ಟಿ ಕಿವಿಯಲೆರೆದು ಕರುಳ ಕಟ್ಟಿ ನಮ್ಮ ಜನರು ನಮ್ಮ ನಾಡು ಎನಿಸಿತಾವುದು, ನಮ್ಮ ಕವಿಗಳೆಂಬ ಕೋಡು ತಲೆಗದಾವುದು. ಇಲ್ಲಿಯೂ ಕೂಡ ಪ್ರಶ್ನೆಗಳನ್ನು ಮುಂದುವರಿಸ್ತಾರೆ. ಸವಿಯಾದ ಮಧುರವಾದ ಕಥೆಗಳನ್ನು ಕಟ್ಟಿ ಸಹೃದಯರಾದಂತಹ ನಮ್ಮ ಅಂದರೆ ಶ್ರೋತೃಗಳ ಕಿವಿಗಳಲ್ಲಿ
ಆ ಕಥೆಗಳನ್ನು ಹಾಡುಗಳನ್ನು ಎರೆದು ಈ ಶ್ರೋತೃಗಳ ಕರುಳನ್ನು ಮಿಡಿಯುವ ಹಾಗೆ ಮಾಡಿದ್ದು ಅದು ಕನ್ನಡ ಭಾಷೆ. ಆಮೇಲೆ ನಮ್ಮ ಜನರು ನಮ್ಮ ನಾಡು ಎಂಬ ಈ ಕನ್ನಡಿಗರ ಒಳಗೆ ಏಕತಾ ಭಾವನೆಯನ್ನು ಮೂಡಿಸಿದ್ದು, ಆ ಏಕತಾ ಭಾವನೆಯನ್ನು ಹೆಣೆದದ್ದು ಅದು ಮಾತೃಭಾಷೆ, ಅದು ಕನ್ನಡ. ಆಮೇಲೆ ಅವರು ಹೇಳ್ತಾರೆ, ಪಂಪನಿಂದ ಈವರೆಗೆ ಸಾಲಾಗಿ ಬಂದಂತಹ ಕವಿಗಳು, ನಮ್ಮ ಕವಿಗಳೆಂಬ ಕೋಡು ತಲೆಗದಾವುದು ಎಂದರೆ, ಪಂಪ ಎಲ್ಲರಿಗೂ ಗೊತ್ತಿದ್ದ ಪ್ರಾಚೀನ ಕನ್ನಡದ ಕವಿ. ಅವನಿಂದಲೇ ಕನ್ನಡ ಸಾಹಿತ್ಯ ಉದ್ಘಾಟನೆಗೊಂಡದ್ದು, ಕನ್ನಡದ ಆದಿಕವಿ. ಅವನ ನಂತರ ರನ್ನ ಬರ್ತಾನೆ, ಹೊನ್ನ ಬರ್ತಾನೆ, ರತ್ನತ್ರಯರಂತ ಹೇಳಿ 10ನೇ ಶತಮಾನದಲ್ಲಿ ಹೆಸರಿಗೆ ಬರ್ತಾರೆ. ಇವರೆಲ್ಲ, ಇವ್ರ ಜೊತೆಗೆ ನಾಗಚಂದ್ರ ಬರ್ತಾನೆ, ಜನ್ನ ಬರ್ತಾನೆ, ಇಂಥವರೆಲ್ಲ ಚಂಪು ಕವಿಗಳು. ಅದರ ನಂತರ ವಚನ ಸಾಹಿತ್ಯ ಬರುತ್ತೆ. ಬಸವಾದಿ ಪ್ರಮಥರೆಲ್ಲ ರಚಿಸಿದಂತಹ ವಚನಗಳು, ಆಮೇಲೆ ಹರಿಹರ ರಾಘವಾಂಕಾದಿಗಳು, ಷಟ್ಪದಿಕಾರರು, ಕನಕ ಪುರಂದರರಂಥವರು, ಕೀರ್ತನಕಾರರು. ಅದರ ನಂತರ ಸರ್ವಜ್ಞ ಬರ್ತಾನೆ, ಷಡಕ್ಷರಿ ಬರ್ತಾನೆ, ಕೊನೆಗೆ ಮುದ್ದಣ ಬರ್ತಾನೆ. ಹೊಸಗನ್ನಡ ಸಾಹಿತ್ಯ ಸಂದರ್ಭದ ಮುಂಗೋಳಿ ಅಂಥೇಳಿ ಅವನನ್ನು ಕರೀತಾರೆ. ಹೀಗೆ ಸಾಲು ಸಾಲಾಗಿ ಬಂದಂತಹ ಕವಿಗಳು, ಅವರು ಕಾವ್ಯ ಸಾಹಿತ್ಯದಲ್ಲಿ ಕೊಟ್ಟಂತಹ ಹಾಡುಗಳು, ಕಥೆಗಳು, ಇವೆಲ್ಲ ನಮ್ಮ ಜನಕ್ಕೆ ಕೊಟ್ಟಂತಹ ಕವಿಯ ಕಾಣಿಕೆಗಳು. ಆ ಕವಿಗಳೆಲ್ಲ ನಮ್ಮವರು ಎಂದು ಹೆಮ್ಮೆಯಿಂದ ಬೀಗಿ ಹೇಳ್ತೀವಲ್ಲ, ನಮ್ಮ ತಲೆಗೆ ಕೋಡು ಮೂಡಿದ ಹಾಗೆ. ಆ ಹೆಮ್ಮೆಯ ಕೋಡು ಯಾವುದು ಅಂತ ಹೇಳಿದರೆ ಅದು ಕನ್ನಡ ಭಾಷೆ. ಈ ಕವಿಗಳೆಲ್ಲ ಕಾವ್ಯ ಸಾಹಿತ್ಯವನ್ನು ಕೊಟ್ಟಿದ್ದು ಮಾತೃಭಾಷೆಯಲ್ಲಿ, ಕನ್ನಡದಲ್ಲಿ ಎಂಬುದನ್ನು ಈ ಸಂದರ್ಭದಲ್ಲಿ ಅವರು ಹೇಳ್ತಾರೆ. ನುಡಿ 3 ನೋಡಿ. ಕನ್ನಡ ನುಡಿ ನಮ್ಮ ಹೆಣ್ಣು, ನಮ್ಮ ತೋಟ ಇನಿಯ ಹಣ್ಣು, ಬಳಿಕ ಬೇರೆ ಬೆಳೆದ ಹೆಣ್ಣು ಬಳಿಗೆ ಸುಳಿದಳು, ಹೊಸದು ರಸದ ಬಳ್ಳಿ ಹಣ್ಣು ಒಳಗೆ ಸುಳಿದಳು. ನಮ್ಮ ಬದುಕಿನಲ್ಲಿ ಹಾಸುಹೊಕ್ಕಾಗಿ ಬೆರೆತಿರುವಂತಹ ಕನ್ನಡ ನುಡಿ ನಮ್ಮೆಲ್ಲರ ಗೌರವಕ್ಕೆ ಪಾತ್ರಳಾದಂತಹ ಒಂದು ಹೆಣ್ಣಿನಂತೆ, ನಮ್ಮ ಸಂಸ್ಕೃತಿಯ ತೋಟದಲ್ಲಿ ಬೆಳೆದಂತಹ ಅತ್ಯಂತ ರುಚಿಯಾದ ಹಣ್ಣಿನಂತೆ ಇರುವಗಳು. ಆ ನಂತರದಲ್ಲಿ ಬಳಿಗೆ ಸುಳಿದು ಅಂತರಂಗದ ಅರಿವಾಗಿ ಬೆಳೆದವಳು ಆಂಗ್ಲ ಭಾಷೆ ಎಂಬ ಇನ್ನೊಬ್ಬಳು ಹೆಣ್ಣು. ಕನ್ನಡ ನುಡಿ ನಮ್ಮ ಹೆಣ್ಣು, ನಮ್ಮ ತೋಟ ದಿನಿಯ ಹಣ್ಣು, ಬಳಿಕ ಬೇರೆ ಬೆಳೆದ ಹಣ್ಣು ಅಂತ ಹೇಳ್ತಾರಲ್ಲ, ಆ ಹೆಣ್ಣು ಹೊಸದು ರಸದ ಬಳ್ಳಿ ಹಣ್ಣಿನಂತೆ. ಅವಳು ಆಂಗ್ಲವಂತೆ. ಬೇರೆಯೇ ಆದಂತಹ ಸಾಂಸ್ಕೃತಿಕ ಪರಿಸರದಲ್ಲಿ, ಬೇರೆಯೇ ಆದಂತಹ ಮಣ್ಣಿನಲ್ಲಿ, ಹೊಸದಾದ ರಸಬಳ್ಳಿಯಲ್ಲಿ ಬೆಳೆದವಳು. ಅವಳು ನಮ್ಮ ಪರಿಸರಕ್ಕೆ ಪೂರ್ಣ ಭಿನ್ನವಾಗಿರುವಂತಹ ಹೆಣ್ಣು, ಆಂಗ್ಲವನಿತೆ ಅಂತ ಹೇಳ್ತಾರೆ. ನಮ್ಮ ಅಂತರಂಗವನ್ನು ಆವರಿಸಿ ನಮ್ಮ ಅರಿವನ್ನು ವಿಸ್ತರಿಸಿದಳು ಎಂಬುದು BM ಶ್ರೀಯವರ ಅಭಿಪ್ರಾಯ. ಆಮೇಲೆ ನುಡಿ 4ರ ಕಡೆಗೆ ಹೋಗೋಣ. ಕೊಡುವ ಕಡಲ ಹೊನ್ನ ಹೆಣ್ಣು, ನನ್ನ ಜೀವ ದುಸಿರು ಕಣ್ಣು, ನಲಿಸಿ ಕಲಿಸಿ ಮನವ ನೊಲಿಸಿ ಕುಣಿಸುತ್ತಿರುವಳು, ಒಮ್ಮೆ ಇವಳು ಒಮ್ಮೆ ಅವಳು ಕುಣಿಸುತ್ತಿರುವಳು.
ಕನ್ನಡ ಮಾತೃಭಾಷೆಯಾಗಿ ಅದನ್ನು ಸ್ವೀಕರಿಸಿ ಆಡಿ ಓದಿ ಬೆಳೆದಂತಹ ಕವಿಗಳು ತಮ್ಮ ವೃತ್ತಿ ಜೀವನದಲ್ಲಿ ಇಂಗ್ಲೀಷನ್ನು ಅಳವಡಿಸಿಕೊಂಡು ಅರಿವನ್ನು ವಿಸ್ತರಿಸಿಕೊಂಡು ಬೆಳೆದ ಪ್ರಾಧ್ಯಾಪಕರಾಗಿದ್ದವರು. ಪಡುವ ಕಡಲ ಹೊನ್ನ ಹೆಣ್ಣನ್ನು ತನ್ನ ಜೀವದ ಉಸಿರು ಕಣ್ಣು ಅಂತ ಹೇಳುವಾಗ ಈ ಕನ್ನಡ ಹೆಣ್ಣು ಮತ್ತು ಆಂಗ್ಲ ವನಿತೆ ಇವರಿಬ್ಬರು ಒಮ್ಮೆ ಇವಳು ಒಮ್ಮೆ ಅವಳು ಇಬ್ಬರು ನನ್ನನ್ನು ಕುಣಿಸ್ತಾ ಇದ್ದಾರೆ. ಹೀಗೆ ನನಗೆ ಹಬ್ಬವಾಗಿ ಇಬ್ಬರನ್ನು ಕೂಡ ತೂಗಿ ನೋಡಬೇಕು, ಅವರಿಬ್ಬರನ್ನು ತುಲನೆ ಮಾಡಬೇಕು ಎಂಬ ಅಪೇಕ್ಷೆ ಅವರಲ್ಲಿ ಉಂಟಾಯಿತು. ಆ ಉಂಟಾದ್ರ ಫಲವನ್ನು ಮಾತುಗಳಲ್ಲಿ ಹೇಳ್ತಾರೆ. ಹೀಗೆ ಇಬ್ಬರು ವನಿತೆಯರು ಕೂಡ, ಇಬ್ಬರು ಇಣಿಯರು ಕೂಡ ಅವರನ್ನು ಕುಣಿಸ್ತಾ ಇರುವ ಸಂದರ್ಭದಲ್ಲಿ ಅವರಿಗೆ ಹಬ್ಬವಾದಂತಹ ಸಂಭ್ರಮವಾದಂತಹ ಅನುಭವವಾಯಿತು. ಅದನ್ನು ಅವರು ಹೀಗೆ ಹೇಳ್ತಾರೆ, ನುಡಿ 5ರಲ್ಲಿ ನೋಡಿ. ಹೀಗೆ ನನಗೆ ಹಬ್ಬವಾಗಿ ಇನಿಯರಿಬ್ಬರನ್ನು ತೂಗಿ ಇವಳ ಸೊಬಗನವಳು ತೊಟ್ಟು ನೋಡ ಬಯಸಿದೆ, ಅವಳ ತೊಡಿಗೆ ಇವಳಿಗಿಟ್ಟು ಹಾಡ ಬಯಸಿದೆ. ಎರಡೂ ಭಾಷೆಗಳ ಅನ್ಯೋನ್ಯ ಸಂಬಂಧಗಳನ್ನು ಅವರು ಹೇಳ್ತಾ ಕನ್ನಡದ ಸೊಬಗನ್ನು ಆಂಗ್ಲ ವನಿತೆಗೆ ತೊಟ್ಟು ನೋಡ ಬಯಸಿದೆ. ಆಂಗ್ಲ ವನಿತೆಯ ತೊಡಿಗೆಯನ್ನು ಅಂದರೆ ಆಭರಣಗಳನ್ನು ಕನ್ನಡಮ್ಮನಿಗೆ ಅಥವಾ ಕನ್ನಡ ವನಿತೆಗೆ ಇಟ್ಟು ಹಾಡ ಬಯಸಿದೆ ಅಂತ. ಅಂದರೆ ಎರಡೂ ಭಾಷೆಗಳನ್ನು ಸಮ್ಮಿಲನಗೊಳಿಸಿ ಆ ಸೌಂದರ್ಯವನ್ನು ನೋಡಬೇಕು, ತಾನು ಸವಿಬೇಕು, ಜೊತೆಗೆ ಕನ್ನಡಿಗ ಸಹೃದಯ ಶ್ರೋತೃಗಳಿಗೆ ಅದನ್ನು ಉಣಬಡಿಸಬೇಕು ಅಂತ ಹೇಳಿ ಹಂಬಲಪಟ್ಟು. ಆಮೇಲೆ ಪಶ್ಚಿಮ ಕಡಲ ಕಡೆಯಿಂದ ಬಂದವಳು ಈ ಹೊನ್ನ ಹೆಣ್ಣು ಎಂಬಲ್ಲಿ ಕವಿ ಪಾಶ್ಚಾತ್ಯರ ಜ್ಞಾನ ಹಾಗೂ ಆ ಪಾಶ್ಚಾತ್ಯರ ಸಾಂಸ್ಕೃತಿಕ ಸಮೃದ್ಧಿಯನ್ನು ಆ ಮಾತಿನಲ್ಲಿ ಸೂಚಿಸ್ತಾರೆ. ಅವಳು ತಮ್ಮ ಜೀವದುಸಿರು ಹಾಗೂ ಕಣ್ಣು ಎನ್ನುವಂತಹ ಕವಿ ಇಂಗ್ಲಿಷ್ ಸಾಹಿತ್ಯದ ಪ್ರಭಾವ ತಮಗೆ ಹೇಗೆ ಬದುಕಿನ ಹೊಸದಾದ ಗ್ರಹಿಕೆ ಮತ್ತು ನೋಟಗಳನ್ನು ಒದಗಿಸಿತು ಎಂಬುದನ್ನು ತಿಳಿಸ್ತಾರೆ. ಈಗ 6ನೆಯ ನುಡಿ ಕಡೆಗೆ ಹೋಗೋಣ. ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಯನ್ನು ಕೂಡ ಹೆಣ್ಣಿನ ರೂಪಕದ ಮೂಲಕ ನಿರೂಪಿಸಿದಂತಹ ಕವಿ ಸರಸ್ವತಿಗೆ ಭಾಷೆಯ ಬಂಧನವಿಲ್ಲ. ಅವರ ಕಾವ್ಯ ದೃಷ್ಟಿಯನ್ನು ಈ ಮಾತುಗಳಲ್ಲಿ ನಾವು ಮುಂಗಾಣಬೇಕು. ನುಡಿ 6ರ ಕಡೆಗೆ ಹೋದರೆ, ಬಲ್ಲವರಿಗೆ ಬೆರಗೆ ಇಲ್ಲಿ, ಅರಿಯದವರು 4ರಲ್ಲಿ, ಕಳೆಯ ಬೆಳಕು ಹೊಳೆಯಲಂದು ದಣಿದು ಹೋದೆ, ಬಡವನೊಳಿಲು ಸೇವೆ ಎಂದು ಧನ್ಯನಾದೆನು ಅಂತ ಹೀಗೇಳಿ ಕವಿತೆಯನ್ನು ಕೊನೆಗೊಳಿಸ್ತಾರೆ. ಬಲ್ಲವರಿಗೆ ಬೆರಗೆ ಇಲ್ಲಿ ಎಂಬ ಪ್ರಶ್ನೆ ಇಂಗ್ಲಿಷ್ನ ಚೆಲುವನ್ನು ಕನ್ನಡಕ್ಕೆ ತರುವಂತಹ ಪ್ರಯತ್ನ ನನ್ನಿಂದಾಯಿತು. ಇಂಗ್ಲಿಷ್ ಗೀತೆಗಳು ಸಂಕಲನ ಹೊರಗೆ ಬಂತು. ಇಂಗ್ಲಿಷ್ ತಿಳಿದವರಿಗೆ, ಆಂಗ್ಲ ಭಾಷಾ ಸಾಹಿತ್ಯ ಜ್ಞಾನವುಳ್ಳವರಿಗೆ ಆಶ್ಚರ್ಯವಾಗುವುದು ಯಾಕೆ? ಆಶ್ಚರ್ಯ ಆಗುವುದಾದರೂ ಯಾಕೆ?
ಆಶ್ಚರ್ಯವಾಗುವುದಿಲ್ಲ. ಕಾರಣ ಅವರು ಭಾಷೆಯ ಒಲವನ್ನು ಪಡೆದಿದ್ದಾರೆ, ಭಾಷೆ ತಿಳಿದಿದ್ದಾರೆ. ಆದರೆ ಅರಿಯದವರು, ಆಂಗ್ಲ ಭಾಷಾ ಸಾಹಿತ್ಯ ತಿಳಿಯದ ಮಂದಿ ಆ ಸಂದರ್ಭದಲ್ಲಿ ಬಹಳ ಕಡಿಮೆ. ತಿಳಿಯದವರು 4 ಅಂತ ಹೇಳ್ತಾರೆ. ಆ 4 ಮುಖಕ್ಕೆ ಕಳೆ ಬಂದರೆ ನನ್ನ ಈ ಪ್ರಯತ್ನ ಅಂದರೆ ಇಂಗ್ಲಿಷ್ ಗೀತಗಳು ಅನುವಾದ ಕೃತಿ ಅದು ಸಾರ್ಥಕ್ಯವನ್ನು ಪಡೆಯುತ್ತದೆ ಎನ್ನುವ ಭಾವ. ಆ 4 ಮುಖಕ್ಕೆ ಕಳೆ ಬರುವುದು ಅಷ್ಟು ಸುಲಭ ಸಾಧ್ಯವಲ್ಲ. ಆದರೂ ಕೂಡ ಪ್ರಯತ್ನದಿಂದ ಸಾಧ್ಯ. ಅವರ ಮುಖಕ್ಕೆ ಕಳೆ ಬರುವವರೆಗೆ ನಾನು ದಣಿದು ಹೋದೆ ಎಂಬುದಾಗಿ ಹೇಳ್ಕೊಳ್ತಾರೆ. ಆಮೇಲೆ ಇಂಗ್ಲಿಷ್ ಭಾಷಾ ಸಾಹಿತ್ಯ ತಿಳಿದವರು ಮತ್ತು ತಿಳಿಯದವರು ಎಲ್ಲರಿಗೂ ಕೂಡ ಸಂಕಲನವನ್ನು ಓದಿ ಇಂಗ್ಲಿಷ್ ಸಾಹಿತ್ಯದ ಆಸ್ವಾದ್ಯವನ್ನು ಮಾಡಿ ಸಂತೋಷಗೊಂಡಾಗ ಆ ಧನ್ಯತಾ ಭಾವವನ್ನು ಹೇಳಿದಂತಹ ಕವಿ ಮುಂದೆ ನನ್ನಿಂದ ಇದು ಸಾಧ್ಯವಾದದ್ದು ಒಂದು ಅಳಿಲು ಸೇವೆ ಮಾಡಿದ ಹಾಗಾಯಿತು. ಅವರಿಗೆ ಅಷ್ಟೊಂದು ಪ್ರಚಾರ ಬಂತು. ಹೊಸಗನ್ನಡದ ಪ್ರವರ್ತಕರೆಂದು ಎಲ್ಲರೂ ಕರೆದರು. ಹೊಸಗನ್ನಡದ ಅರುಣೋದಯಕ್ಕೆ, ನವೋದಯಕ್ಕೆ ನಾಂದಿಯಾದದ್ದು ಅವರ ಸಂಕಲನ ಅಂತೇಳಿ ಹೇಳಿದರು. ಕನ್ನಡಕ್ಕೆ, ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಶ್ರೀಕಾರ ಹಾಕಿದವರು BM ಶ್ರೀ ಅಂಥೇಳಿ ಎಲ್ಲರೂ ಕೂಡ ಉದ್ಘೋಷಿಸಿದ್ರು. ಇಂಥದ್ದೊಂದು ಮಹತ್ ಕಾರ್ಯದ ಹಿಂದೆ ಇರುವಂತಹ ಅವರ ಶ್ರಮ, ಅವರ ದಾರ್ಶನಿಕತೆ, ಅವರ ಶ್ರದ್ಧೆ ಇವುಗಳನ್ನು ನಾವು ಗಮನಿಸ್ತಾ ಹೋದರೆ ಅವರನ್ನು ಕನ್ನಡ ನವೋದಯದ ಆದ್ಯ ಪ್ರವರ್ತಕರನ್ನಾಗಿಸಿದ್ದು, ಅವರನ್ನು ಅಮರಗೊಳಿಸಿದ್ದು ಈ ಕೃತಿಯೇ ಎಂದುಕೊಳ್ಬೇಕು. ಆದರೂ ಕೂಡ ಕವಿಗೆ ಆ ಹೆಮ್ಮೆಯ ತಲೆಯ ಕೋಡು ಖಂಡಿತ ಇಲ್ಲ. ಅವರು ಬಹಳ ವಿನಯಪೂರ್ವಕವಾಗಿ ಇದು ನನ್ನ ಅಳಿಲು ಸೇವೆ ಅನ್ಕೋತಾರೆ. ಈ ಅಳಿಲು ಸೇವೆ ಅಂತ ಹೇಳುವ ಮಾತು ರಾಮಾಯಣದ ಮೂಲಕ ಬಂದದ್ದು. ಅಳಿಲು ಸಣ್ಣ ಜೀವಿಯಾಗಿ, ಒಂದು ಪ್ರಾಣಿಯಾಗಿ ತನ್ನದೇ ಆದಂತಹ ಕಾಣಿಕೆಯನ್ನು ರಾಮನಿಗೆ ಅರ್ಪಿಸಿತು ಎನ್ನುವಂತಹ ಮಾತಿದೆ. ಇವರು ತಾನು ಶ್ರೀಮಂತ ವರ್ಗದವರಾಗಿದ್ದರೂ ಕನ್ನಡದ ಸೇವೆ ಮಾಡುವಲ್ಲಿ ನಾನೊಬ್ಬ ಬಡವ, ನನ್ನದು ಈ ಅಳಿಲು ಸೇವೆ ಅಂತ ನಮ್ರವಾಗಿ ಹೇಳುವುದು ಮುಖ್ಯವಾಗ್ತದೆ. ನಿಜವಾದ ಅರ್ಥದಲ್ಲಿ ಇಂಗ್ಲಿಷ್ ಗೀತಗಳು ಎನ್ನುವಂತಹ ಅವರ ರಚನೆ ಹೊಸಗನ್ನಡದ ಅರುಣೋದಯದ ಸಂದರ್ಭದಲ್ಲಿ ಶ್ರೀಯವರ ಅಳಿಯದ ಸೇವೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಾರದು. ಸ್ನೇಹಿತರೆ, ಇಲ್ಲಿವರೆಗೆ ಈ ಕವನ ವಿಶ್ಲೇಷಣೆಯನ್ನು ಮಾಡಿದೆ. ಅದರ ಫಲಿತಗಳನ್ನು ನೋಡೋಣ. ಶ್ರೀಯವರ ಇಂಗ್ಲಿಷ್ ಗೀತೆಗಳು ಸಂಕಲನದ ಒಳಗೆ ಸೇರಿಕೊಂಡ ಸ್ವತಂತ್ರ ನಾಂದಿ ಕವನ ಈ ಕಾಣಿಕೆ ಈ ಸಂಕಲನದ ಉಳಿದ
ಅನುವಾದ ಮತ್ತು ರೂಪಾಂತರ ಕವನಗಳಿಗೆ ಮುನ್ನುಡಿಯ ಹಾಗಿದೆ ಎಂಬುದನ್ನು ನಾವು ಕಂಡುಕೊಂಡಿದ್ದೇವೆ. ಕನ್ನಡ ನವೋದಯಕ್ಕೆ ಶ್ರೀಯವರು ನೀಡಿದ ಕಾಣಿಕೆಯ ಸಂಕೇತವಾಗಿ ಈ ಕವನವನ್ನು ಓದಲು ಸಾಧ್ಯವಿದೆ. ಪುಟ್ಟ ಭಾವಗೀತೆಯಂತಿರುವ ಈ ಕವನದ ಆಂತರ್ಯದಲ್ಲಿ ಕನ್ನಡ ಇಂಗ್ಲಿಷ್ ಭಾಷಾ ಸಾಹಿತ್ಯ ಸಂಬಂಧಗಳ ಅಭಿವ್ಯಕ್ತಿ ಧ್ವನಿಪೂರ್ಣವಾಗಿ ಮೂಡಿ ಬಂದಿರುವುದನ್ನು ನಾವು ಇಲ್ಲಿ ಗಮನಿಸಬಹುದು. ಆಮೇಲೆ ಪರಾಮರ್ಶನ ಗ್ರಂಥಗಳ ಕಡೆಗೆ ನೋಡೋಣ. ಒಂದು ಶ್ರೀನಿಧಿ, ಇದರ ಸಂಪಾದಕರು GS ಶಿವರುದ್ರಪ್ಪ, ಇದರ ಪ್ರಕಾಶಕರು BM ಶ್ರೀ ಸ್ಮಾರಕ ಪ್ರತಿಷ್ಠಾನ, ಬೆಂಗಳೂರು. ಇದು 1985ರಲ್ಲಿ ಪ್ರಕಟವಾಗಿದೆ. ಸಾಲು ದೀಪಗಳು ಎನ್ನುವ ಕೃತಿ ಸಂಪಾದನೆ GS ಸಿದ್ದಲಿಂಗಯ್ಯ ಅವರು ಮತ್ತು MH ಕೃಷ್ಣಯ್ಯ ಅವರು. ಇದರ ಪ್ರಕಾಶಕರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಬೆಂಗಳೂರು. 1990ರಲ್ಲಿ ಪ್ರಕಟವಾಗಿದೆ. ಬೆಡಗು ಎನ್ನುವಂಥ ಕೃತಿ GS ಶಿವರುದ್ರಪ್ಪನವರು ಬರೆದದ್ದು. ಸುವಿದ್ಯಾ ಪ್ರಕಾಶನದ ಮೂಲಕ ಪ್ರಕಟವಾದದ್ದು. 1989ರಲ್ಲಿ ಪ್ರಕಟವಾದಂಥ ಕೃತಿ. 4 BM ಶ್ರೀಕಂಠಯ್ಯ ಎಂಬ ಹೆಸರಿನ ಕೃತಿ. ಇದರ ಲೇಖಕರು ಕೃ ನಾರಾಯಣರಾವ್. ಸೃಷ್ಟಿ ಪ್ರಕಾಶನ, ಬೆಂಗಳೂರು, 2000. ಇಲ್ಲಿಯ ತನಕ 2 ಸೆಷನ್ಗಳನ್ನು ಆಲಿಸಿದ ತಮಗೆ ಧನ್ಯವಾದಗಳನ್ನು ಹೇಳಲಿಚ್ಛಿಸುತ್ತೇನೆ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.